ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ನೋಡ್ಬೋದಿಲ್ಲ, ಇದು ಏನಂತಂದರೆ ನಮ್ಮ ಮೆಟರ್ನಿಟಿ ಫೋಟೋಶೂಟದ ವಿಡಿಯೋ ಅಂತಂದರೆ ವಿಡಿಯೋ ಏನಿಲ್ಲ, ಜಸ್ಟ್ ಫೋಟೋಸ್ ಅದಾವಲ್ಲ ಅದನ್ನ ನಾನು ವಿಡಿಯೋ ಮಾಡಿ ಹಾಕತ್ತೆ. ನಾನು ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು. ಮತ್ತು ಈ ಥರ ನಾವು ಫೋಟೋ ಎಲ್ಲ ತೆಗೆಸ್ಕೋಬೇಕಂತಂದ್ರೆ ಸಿಕ್ಕಾಪಟ್ಟೆ ನಂಗೆ ಆಸೆ ಇತ್ತು. ಅದ್ರಾಗೂ ನಮ್ಮದು ಸೀಮಂತ ಫಂಕ್ಷನ್ನು ಮುಗಿದಿತ್ತು. ಅದಾದಮೇಲೆ ಸೀಮಂತ ಫಂಕ್ಷನ್ಗಿಂತ ಮೊದಲು ನಾವು ಈ ಥರ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ವಿಡಿಯೋ ಎಲ್ಲ ಮಾಡಿ ಸ್ಟೇಟಸ್ ಹಾಕ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಅವಾಗೆಲ್ಲ ನಂಗೆ ಟೈಮೂ ಇರಲಿಲ್ಲ. ಅದ್ರಾಗೂ ಸ್ವಲ್ಪ ನಾವು ಹಾಸ್ಪಿಟಲ್ಗೆಲ್ಲ ಸುತ್ತಾಡೋದು ಸಿಕ್ಕಾಪಟ್ಟೆ ಆಗಿತ್ತು. ಹಾಗಾಗಿ ನಾನು ಇನ್ನೇನು ಡೆಲಿವರಿಗೆ ಹೋಗಬೇಕಾದ ಒಂದು 5-6 ದಿನ ಏನೋ ಉಳಿದಿತ್ತು. ಆವಾಗ ನಾನು ಅದ್ರಾಗ ಒಂದು ಸರಿ ಹೋಗಿ ನಾನು ಅಡ್ಮಿಟ್ ಆಗಿ ಬಂದಿದ್ದೆ. ನಾನು ಆವಾಗ ಇರಲಿ ಒಂದು ದಿನ ಅಂತಂದ್ಬಿಟ್ಟು ಹುಷಾರಿದ್ದ ಟೈಮ್ ನೋಡಿಕೊಂಡು ನಾನು ಇಬ್ಬರು ಸೇರಿಬಿಟ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ ನಾವು. ನನಗಂತೂ ಅದು ಟ್ರೆಡಿಷ್ನಲ್ದು ಇತ್ತಲ್ಲ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಆ ಥರ ಎಲ್ಲ ಮಾಡ್ಕೋಬೇಕಂತಂದು ಏನಪ್ಪ ಅಂತಂದ್ರೆ ಮದುವೆಗೂ ಮುಂಚೆ ನಾವೆಲ್ಲ ಇದನ್ನು ವಿಡಿಯೋ ಶೂಟ್ ಎಲ್ಲ ಮಾಡಿಸಿರ್ತೀವಲ್ಲ, ಅದನ್ನೆಲ್ಲ ಮಾಡ್ಸೋಕೆ ಆಗಲಿಲ್ಲಲ್ಲ. ಇನ್ಮ್ಯಾಗ ಆದರೂ ನಾವು ಏನೇನು ಬರ್ತಾವಲ್ಲ ಅದನ್ನೆಲ್ಲ ಮೆಮೊರಿ ಕ್ರಿಯೇಟ್ ಮಾಡ್ಕೋಬೇಕಂತಂದ್ಬಿಟ್ಟು ಆದಷ್ಟು ನಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲನೂ ನಾವು ಮಾಡ್ಕೋತೇನೆ ಬಂದ್ವಿ, ನಮ್ಮ ಖುಷಿಗೋಸ್ಕರ ಮತ್ತು ನಮ್ಮ ಪಾಪು ಖುಷಿಗೋಸ್ಕರ. ಮತ್ತು ಸಿಕ್ಕಾಪಟ್ಟೆ ಈ ಥರ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೋಬೇಕು ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು. ಅವರಿಗೆ ಅಷ್ಟಿತ್ತಿಲ್ಲೋ ಗೊತ್ತಿಲ್ಲ. ಬಟ್ ನನಗೆ ಫೋಟೋ ತೆಗೆಸ್ಕೊಂಡು ಆದಮೇಲೆ ಇನ್ನೇನಪ್ಪ ಆರಾಮಾಗಿ ಡೆಲಿವರಿ ಯಾವಾಗ ಬೇಕಾದ ಆಗಿಬಿಡಲಿ ಅಂತ ಅನಿಸಿ ಹೋಗ್ಬಿಟ್ಟಿತ್ತು ನನಗೆ. ಇದು ಫೋಟೋಶೂಟ್ನ ಯಾರು ಫೋಟೋಗ್ರಾಫರ್ ಏನು ಮಾಡಿಲ್ಲ, ನಾವು ಮಾಡ್ಕೊಂಡ್ವಿ ಮನೆ ಒಳಗನ. ನಮ್ದು ಓನ್ ಕ್ಯಾಮ್ರಾ ಇತ್ತಲ್ಲ ಮನೆ ಒಳಗೆ, ಅದು ಕ್ಯಾಮ್ರಾ ತೊಗೊಂಡು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಕಡೆ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ಹಿಂಗೆ ಬೇಕಾ ಅಂಥೇಳಿ ನಾನು ಎಲ್ಲ ಪೋಸ್ ಎಲ್ಲ ನಾನು ಫೋಟೋ ಇದ್ರೊಳಗೆ ಗೂಗಲ್ ಒಳಗೆಲ್ಲ ಸರ್ಚ್ ಮಾಡಿ ಮಾಡಿಕೊಂಡೆ ನಾನು. ಅದಾದಮೇಲೆ ಫೋಟೋ ಎಲ್ಲ ಸೂಪರಾಗಿ ಬಂದಿದ್ವು. ಮತ್ತು ಫೋಟೋನೂ ಚೆನ್ನಾಗಿ ಬಂದಿದ್ವು ಮತ್ತು ಅಷ್ಟು ಕ್ಲಾರಿಟಿನೂ ಇದ್ವು. ಮತ್ತು ನೇಚರ್ ಒಳಗೆಲ್ಲ ಫೋಟೋ ತೆಗೆಸ್ಕೋದ್ರಿಂದ ಚೆನ್ನಾಗೇ ಬರ್ತಾವೆ. ಹೇಳ್ಬೇಕಂತಂದ್ರೆ ಇದು ಫಸ್ಟ್ ನಾನು ಇನ್ನೇನು ಹೋಗಿರಲಿಲ್ಲ, ಅದಕ್ಕಿಂತ ಮುಂಚೆಗೆ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ಒಂದು ಫೋಟೋ ತಗೊಂಡಿದ್ದೆ. ಇನ್ನು ನಮ್ಮ ಸೀಮಂತದ ಫಂಕ್ಷನ್ದ ಫೋಟೋ ನೋಡ್ಬೋದಿಲ್ಲ. ನಮ್ಮ ಸೀಮಂತ ಫಂಕ್ಷನ್ ಅಂತೂ ನಾವು ಗ್ರ್ಯಾಂಡಾಗೇ ಮಾಡ್ಕೊಂಡ್ವಿ. ಮದುವೆ ಎಲ್ಲ ಗ್ರ್ಯಾಂಡ್ ಆಗಿರಲಿಲ್ಲ, ಹಾಗಾಗಿ ನಾವು ಸೀಮಂತ ಫಂಕ್ಷನ್ ಅಂತೂ ಗ್ರ್ಯಾಂಡಾಗೇ ಮಾಡ್ಕೊಂಡ್ವಿ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಅಂತಂದ್ರೆ ನಮ್ಗೆ ಸಾಧ್ಯವಾದಷ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಯಾವ ಥರ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡ್ವಿ. ನೋಡ್ಬೋದಿಲ್ಲ ಡ್ರೆಸ್ ಅಂತೂ ಆಲ್ರೆಡಿ ಅವರ ರಿಸೆಪ್ಷನ್ನಿಗೆ ತಂದಿಟ್ಟಿದ್ರು, ಅದೇ ಡ್ರೆಸ್ಸನ್ನು ಹಾಕ್ಕೊಂಡಿದ್ರೆ. ನನಗೆ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಕಾಸ್ಟ್ಲಿದನ್ನು ಸೀರೆ ಕೊಡಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೊಂದು ಸೀರೆ. ಮತ್ತು ಇನ್ನೊಂದು ಅವರ ರಿಸೆಪ್ಷನ್ಗೆ ಅಂದ್ಬಿಟ್ಟು ಒಂದು ಸೀರೆ ಕೊಡಿಸಿದ್ರು ನನಗೆ. ಸಿಲ್ಕ್ ಸಾರಿ ಒಳಗೆ ಎರಡು ಸಾರಿ ಕಾಸ್ಟ್ಲಿ ಅದಾವೆ ನನ್ನ ಕಡೆ, ಇದೊಂದು ಮತ್ತು ಅದೊಂದು. ಅದಂತೂ ನಂಗೆ ಭಾಳ ಇಷ್ಟ ಆಗಿತ್ತು. ಮತ್ತು ಈ ಡ್ರೆಸ್ ಏನಂತಂದ್ರೆ ನಮ್ಮ ಮನೆ ಕಡೆಯಿಂದ ಯಾರೂ ಬಂದಿರಲಿಲ್ಲ, ನಮ್ಮ ಅಜ್ಜಿ ಬಿಟ್ಟರೆ ನಮ್ಮ ತಂಗಿಗಳಿಬ್ಬರು ಬಂದಿದ್ರು. ಅವರಿಗೆ ನಮ್ಮ ಮನೆ ಕಡೆಯಿಂದ ಎಲ್ಲ ಡ್ರೆಸ್ ಕೊಡಬೇಕಲ್ಲ, ಯಾರೂ ಕೊಡೋಂಗಿಲ್ಲ, ನಮ್ಮ ಮನೆ ಕಡೆಯಿಂದ ಯಾರೂ ಬರೋಂಗಿಲ್ಲ ಅಂದ್ಬಿಟ್ಟು ಅವರಿಗೆ ಈ ಥರ ಎಲ್ಲ ಡ್ರೆಸ್ ತೊಗೊಂಬಂದಿಲ್ಲ. ಮತ್ತು ನನಗೂ ಸಾರಿ ಎಲ್ಲ ತೊಗೊಂಬಂದಿಲ್ಲ. ತಮ್ಮ ಕೈಲಿಂದ ಎಷ್ಟಾಗ್ತಿತ್ತು ಅಷ್ಟು ನಮ್ಮ ತಂಗಿ ನಿಂತು ಮಾಡಿಲ್ಲ. ಅದೊಂದು ಖುಷಿ ನನಗೆ ನೆನೆಸ್ಕೊಂಡ್ರೆ ಈಗೂ ಕಣ್ಣ ನೀರು ಬರ್ತಾವೆ, ಅಷ್ಟು ಬೇಜಾರಿತ್ತು ನಮಗೆ ಸಿಕ್ಕಾಪಟ್ಟೆ. ಆದರೆ ಇವ್ರು ಇಷ್ಟು ಜನ ಯಾರ ಬಂದ್ರಲ್ಲ ಅಂತಂದು ಅದು ಒಂದು ಖುಷಿ ಇತ್ತು ನನಗೆ. ಮತ್ತು ಇನ್ನು ನಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ನಾವು. ಇದನ್ನೂ ಕೂಡ ನಮ್ಮ ಕ್ಯಾಮ್ರಾ ಒಳಗನ ತೆಗೆಸ್ಕೊಂಡಿದ್ವಿ ನಾವು. ಇನ್ನು ನಮ್ಮ ಲಾಸ್ಟ್ ತಂಗಿ ನಾವು 4 ಜನ ಸಿಸ್ಟರ್ಸ್ ಅದೀವಿ. ಇದ್ರೊಳಗೆ ಲಾಸ್ಟ್ನೇ ತಂಗಿ ಈಕೆ ಅಂತೂ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಿದ್ಲು. ಅದ್ರಾಗೂ ನಾನು ಫಸ್ಟ್, ನಮ್ಮ ಮನೆಯೊಳಗೆ ನಾನು ಫಸ್ಟ್ ಅಲ್ಲ ಈ ಥರ ಪ್ರೆಗ್ನೆಂಟ್ ಮತ್ತು ಪಾಪು ಬರ್ತೈತಿ ಅಂದಮೇಲೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ರು ಅವರು. ಇನ್ನೊಬ್ಬಾಕಿ ನನ್ನ ಸೆಕೆಂಡ್ ತಂಗಿ ಮತ್ತು ಈಕೆ ಲಾಸ್ಟ್ ತಂಗಿ. ಮತ್ತು ಇನ್ನೊಬ್ಬಾಕಿ ಬಂದಿರಲಿಲ್ಲ, ಆಕಿದು ಸ್ವಲ್ಪ ಮ್ಯಾರೇಜ್ ಎಲ್ಲ ಆಗಿತ್ತು, ಅದು ಅಲ್ಲಿಂದ ಕಳ್ಸೋಕೆ ರೆಡಿ ಇರಲಿಲ್ಲ ಅವರು. ಹಾಗಾಗಿ ಆಕೆ ಬಂದಿರಲಿಲ್ಲ, ಹುಷಾರಿರಲಿಲ್ಲ, ಏನೋ ಅವ್ರ ಹಸ್ಬೆಂಡಿಗೆ ಏನೋ ಒಂದು ಪ್ರಾಬ್ಲಮ್ ಇದ್ವು, ಹಾಗಾಗಿ ಬರಲಿಲ್ಲ ಆಕೆ. ಇಲ್ಲೇ ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಫೋಟೋ ಎಲ್ಲ ತಗೊಂಡಿದ್ವಿ. ಬಟ್ ಎಲ್ಲ ಫೋಟೋನ ನಂಗೆ ಹಾಕೋಕ್ಕಾಗಿಲ್ಲ. ಮತ್ತು ಇಲ್ಲಿರೋರೆಲ್ಲನೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಯಾರೇನೋ ಗೊತ್ತಿಲ್ಲ ನನಗೆ, ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇವ್ರು ಸ್ವಲ್ಪ ದೂರದ ರಿಲೇಷನ್. ಅವರ ಅಣ್ಣ ಮತ್ತು ಅವರ ಅತ್ತಿಗೆ ಮತ್ತು ಇವ್ರು ನಮ್ಮ ಗಿರೀಶ. ಅದಾದಮೇಲೆ ಅವ್ರ ಮಕ್ಕಳು 3 ಜನ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಾರೆ. ಯಾರ್ಯಾರಿಗೆ ಏನೇನೇ ಎಲ್ಲ ಆಸೆ ಐತಲ್ಲ ಅದನ್ನೆಲ್ಲನೂ ತೀರಿಸ್ಕೊಂಡ್ರೆ. ಮತ್ತು ಅವ್ರದ್ದು ಮದುವೆ ಮಾಡ್ಬೇಕಂತಂದು ಅವ್ರ ಫ್ಯಾಮಿಲಿ ಒಳಗೆ ದೊಡ್ಡ ಡ್ರೀಮ್ ಇತ್ತು, ಅದೆಲ್ಲ ನೆರವೇರೋಕ್ಕಾಗಲಿಲ್ಲ ಅಂತಂದಮೇಲೆ ಈ ಥರನಾದರೂ ಒಂದು ಫಂಕ್ಷನ್ ಆಗಲಿ ಅಂತಂದು ಎಲ್ಲರೂ ಸೇರಿ ಫಂಕ್ಷನ್ನ ದೊಡ್ಡದಾಗಿ ಮಾಡಿದ್ವಿ ನಾವು. ನಮ್ಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗ್ತಿತ್ತು ಅಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ವಿ. ನೋಡ್ಬೋದಿಲ್ಲ ಇಲ್ಲಿ ಅವರ ಅಕ್ಕ ಮತ್ತು ಇಬ್ಬರು ಅಕ್ಕಗಳು ಮತ್ತು ಅವ್ರ ಚಿಕ್ಕಿ ಮಗ ಇವರು.
ಆಮೇಲೆ ಇಲ್ಲಿ ನಮ್ಮ ಫೋಟೋಸ್ ಅಂದರೂ ಸಿಕ್ಕಾಪಟ್ಟೆ ಇದ್ವು, ಬಟ್ ಎಲ್ಲ ಲ್ಯಾಪ್ಟಾಪಿಗೆಲ್ಲ ಹಾಕಿದ್ರೆ ಹಾಗಾಗಿ ನಾನು ನನ್ನ ಕಡೆ ಎಷ್ಟು ಅದಾವೋ ಅಷ್ಟನ್ನು ಮಾತ್ರ ನಾನು ಇದನ್ನು ನಿಮ್ಗೆ ತೋರ್ಸಾತೀನಿ. ನಾನು ಈ ಉಳಿದಿದ್ದ ಫೋಟೋ ಎಲ್ಲ ಇವು ಅವ್ರ ಕಡೆನೇ ಅದಾವೆ. ಅವ್ರ ಕಡೆ ಏನಾದರೂ ಕಾಡಿ ವಿಡಿಯೋನ ತೋರ್ಸಕ್ಕೆ ಹೋದ್ರೆ ಯಾಕೆ ಅದೆಲ್ಲ ಯಾಕೆ ಅಂತಂದು ಕಾಡಿಸ್ತಿರ್ತಾರೆ, ಮತ್ತು ಎಲ್ಲನೂ ತೋರಿಸ್ಬೇಕನ ಎಲ್ಲನೂ ಹೇಳ್ಬೇಕನ ಅಂತಿರ್ತಾರೆ. ಹಾಗಾಗಿ ನಾನು ಅವ್ರ ಕಡೆ ಅಷ್ಟು ಫೋರ್ಸಾಗಿ ಏನೂ ಕೇಳಕ್ಕೆ ಹೋಗಂಗಿಲ್ಲ. ಮತ್ತು ಒಂದಿಷ್ಟು ಫೋಟೋ ಅದಾವೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದ್ದು ನನಗೆ. ಹಾಗಾಗಿ ನನಗೆ ಮೆಮೊರಿಯಾಗಿ ಉಳಿಲಿ ಅಂದ್ಬಿಟ್ಟು ಆದ್ರೂ ಇದ್ರೊಳಗೆ ನಾನು ಶೇರ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಯೂಟ್ಯೂಬಿಗೆ ಶೇರ್ ಮಾಡತ್ತೀನಿ. ನೋಡ್ಬೋದು ಇಲ್ಲಿ ನಮ್ದು ಫಂಕ್ಷನ್ ಎಲ್ಲ ಮುಗಿದಾದ್ಮೇಲೆ ಇದು ನಮ್ಮ ತಂಗಿ ಸಾರಿ ಕೊಡಿಸಿದ್ಲಲ್ಲ, ಆ ಸಾರಿನ ಉಟ್ಕೊಂಡ್ಬಿಟ್ಟು ಎಲ್ಲರ ಜೊತೆ ಒಂದೊಂದು ಫೋಟೋ ತಗೊಳತ್ತಿದ್ದೆ. ನಮ್ಮ ತಂಗಿ ಅದು ಸಿಕ್ಕಾಪಟ್ಟೆ ಅಂದರೆ ಇನ್ನೇನು ಊರಿಗೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಮುದ್ದು ಮಾಡತ್ತಿದ್ರು ಅವ್ರು. ಇನ್ನು ಪಾಪ ಹುಟ್ಟಿದ್ರೆ ಎಷ್ಟು ಮುದ್ದು ಮಾಡ್ತಾರೋ ಅನ್ನೋಷ್ಟು ಮುದ್ದು ಮಾಡತ್ತಿದ್ರು ಅವ್ರು. ನನಗೆ ಅಷ್ಟು ಖುಷಿಯಿಂದ ನಮ್ಮ ಮಮ್ಮಿ ನಮ್ಮ ಪಪ್ಪ ತೋರಿಸಿದ ಪ್ರೀತಿನ ಇವ್ರು ಕೂಡ ತೋರಿಸಿ ಅದನ್ನೆಲ್ಲ ನೋವು ಮರೆಸಾತಿದ್ರು ಅವರು. ಮತ್ತು ಅವ್ರ ಜೊತೆನೂ ಫೋಟೋ ತಕ್ಕೊಂಡೆ ನಾನು. ಅದು ಯಾರೆಲ್ಲ ಬಂದಿರ್ತಾರಲ್ಲ ಎಲ್ಲರ ಜೊತೆನೂ ಫೋಟೋ ತಗೊಂಡೆ. ಅವಾಗೇನಾದ್ರೂ ನಾನು ಈ ಥರ ಲಾಗ್ ವೀಡಿಯೋ ಏನಾದರೂ ಮಾಡ್ತಿದ್ನಿ ಅಂತಂದಿದ್ರೆ ನಾನು ಕುಬ್ಸಿದ್ದು ಪೂರ್ತಿಯಾಗಿ ವೀಡಿಯೋ ಎಲ್ಲ ಹಾಕಿಬಿಡ್ತಿದ್ದೆ. ನನಗಂತೂ ಮೆಮೊರಿಯಾಗಿ ಉಳ್ಕೊತಿತ್ತದ, ಬಟ್ ಅವಾಗ ಮಾಡ್ತಿರ್ಲಿಲ್ಲ ನಾನು. ಹಾಗಾಗಿ ಅದೆಲ್ಲ ವೀಡಿಯೋ ಎಲ್ಲ ಮಿಸ್ ಆಯ್ತು. ಹಾಗಾಗಿ ಫೋಟೋ ಆದರೂ ನನಗೆ ಮೆಮೊರಿಯಾಗಿ ಉಳಿಲಿ ಅಂದ್ಬಿಟ್ಟು ಫೋಟೋಸ್ನ ಹಾಕತ್ತೆ ನಾನು. ನೋಡ್ಬೋದಿಲ್ಲ ಎಲ್ಲ ಫೋಟೋನು ಹಾಕಿ ನಾನು ಆದಷ್ಟು ಸಾಧ್ಯವಾದಷ್ಟು. ಇನ್ನು ಯಾರೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ಬರುವಂಥ ವೀಡಿಯೋನ ಹಿಂಗೆ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಮತ್ತು ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ ಬಾಯ್ ಬಾಯ್.